ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ರಾಜಕೀಯ ಅನ್ನುವಂಥದ್ದು ಅದರ ಚಿತ್ರಣ ಯಾವ ರೀತಿ ಬದಲಾಗ್ಬಿಡುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಒಂದು ಕಾಲದಲ್ಲಿ ಇದೇ HD ಕುಮಾರಸ್ವಾಮಿ ಜೊತೆಗೆ DK ಶಿವಕುಮಾರ್ ಗಳಸ್ಯ ಕಂಠಸ್ಯ ನಾಯಕರು ಅನ್ನೋ ರೀತಿಯಲ್ಲಿ, ಗೆಳೆಯರು ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಟಿದ್ರು. ಇಬ್ಬರು ಕೈ ಹಿಡಿದು ನಾವೇ ಬಲ ಅಂತ ಬಲ ಪ್ರದರ್ಶನವನ್ನು ಕೂಡ ಮಾಡಿದರು. ಆದರೆ ಈಗಾಗಿರುವಂಥದ್ದೇನು, ಇಬ್ಬರೂ ಕೂಡ ವಾದ ವಿವಾದಕ್ಕೆ ಇಳಿದಿದ್ದಾರೆ. ಯಾರು ಏನು ಕೇಳಿದ್ರು ಕೂಡ ದುಡ್ಡು ಕಾಸು ಕೊಡೋಕೆ ಹೋಗಬೇಡಿ, ಮುಂದಿನ ಸರ್ಕಾರ ನಮ್ಮದೇ ಅಂತ, ಮುಂದಿನ ಕಪ್ಪು ನಮ್ಮದೇ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಅಯ್ಯೋ, ಇಂಥ ಕನಸು ಕಾಣೋರನ್ನ ಬಹಳ ಜನ ನೋಡಿದ್ದೀನಿ ಅಂತ DK ವ್ಯಂಗ್ಯವಾಡಿದ್ದಾರೆ. ಇಬ್ಬರು ನಾಯಕರ ನಡುವೆ ಮಾತಿನ ಜಟಾಪಟಿ ಯಾವ ರೀತಿ ಇದೆ ನೋಡಿ. ಕುಮಾರಸ್ವಾಮಿ DCM DK ನಡುವೆ ಮತ್ತೆ ಮಾತಿನ ಮಹಾಯುದ್ಧ. ನಿನ್ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದೀನಿ ಅಂದ್ರೆ ಬಂದು ಹೇಳಪ್ಪ. ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. DKಗೆ ಯೋಗ್ಯತೆ ಇಲ್ಲ ಎಂದ HDK, ಹಿಟ್ ಅಂಡ್ ರನ್ ಎಂದು ಬಂಡೆ ಡಿಚ್ಚಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು, ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ, ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ. ಪಬ್ಲಿಕ್ ಬಂದ ಉತ್ತರ ಕೊಡ್ರಿ. ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ. ಯುದ್ಧ. DCM DK ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮತ್ತೆ ಮಾತಿನ ಯುದ್ಧ ಶುರುವಾಗಿದೆ. ಇಬ್ಬರ ನಡುವೆ ನಡೆಯುತ್ತಿದ್ದ ರಾಜಕೀಯ ಸಂಘರ್ಷದ ಮಾತುಗಳು ಇತ್ತೀಚಿನ ದಿನಗಳಲ್ಲೇ ಕಡಿಮೆಯಾಗಿದ್ದವು. ಆದ್ರೀಗ ಮತ್ತೆ DK HDK ನಡುವೆ ಸರ್ಕಾರದ ಖಾತಾ ಅಭಿಯಾನದ ವಿಚಾರದಲ್ಲಿ ಟಾಕ್ ಫೈಟ್ ಜೋರಾಗಿದೆ. DK ಯೋಗ್ಯತೆಯ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರೆ ಕನಕಪುರ ಬಂಡೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಓಪನ್ ಆಗಿ ಕರೆ ಕೊಡ್ತೀನಿ, ನಮ್ಮ ಸರ್ಕಾರ ಬಂದು ತಲೆ ಕೆಡಿಸ್ಕೋಬೇಡಿ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಇಳಿತದೆ. ವಿಷಯ ಅಂದ್ರೆ ರಾಜ್ಯ ಸರ್ಕಾರ ಎ ಖಾತಾ ಬಿ ಖಾತಾ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲೇ ನಡೆಸ್ತಾ ಇದೆ. ಸರ್ಕಾರದ ಈ ಖಾತಾ ಅಭಿಯಾನದ ಬಗ್ಗೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ತುಂಬಾ ದಿನಗಳ ಬಳಿಕ ಸುದ್ದಿಗೋಷ್ಠಿ ನಡೆಸಿದ HDK, ಈ ಸರ್ಕಾರ ಜನರಿಂದ ಹಣ ಲೂಟಿ ಹೊಡೆಯುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ಖಾತಾಯಿಂದ ಎ ಖಾತಾ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ, ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಹಾಕ್ತಕ್ಕಂಥ ಕೆಲಸ ಇದೆ. 500 ರೂಪಾಯಿ ಅರ್ಜಿ ಹಾಕೋದಕ್ಕೆ, ಆಮೇಲಿಂದ ನೀವೇನು ಡೀಟೇಲ್ ಕೊಡ್ತೀರಿ, ನಿಮ್ಮ ಮನೆ ತಗ ಬರ್ತಾರೋ ಆಮೇಲೆ ಅಧಿಕಾರಿಗಳು ವಸೂಲಿಗೆ ಬರ್ತಾರೋ, ಇದು ಟೇಬಲ್ ಕೆಳಗಿಂದ ಹಣ ತಗೊಳ್ಳೋಕ್ಕೆ ಟೇಬಲ್ ಮೇಲಿಂದ ತಗೊಳಕ್ಕೆ ಬರ್ತಾರೋ ಗೊತ್ತಿಲ್ಲ. ಈಗ 40-30 ಸೈಟ್ನ ಇವತ್ತು ನೀವೇನಾದರೂ ಈ ಬಿ ಖಾತೆಯಿಂದ ಎ ಖಾತಾ ಅಂತೇಳಿ ಏನೋ ಸಾಲ ಸಿಗೋದಿಲ್ಲ ಬ್ಯಾಂಕಲ್ಲಿ, ಬಿ ಖಾತಾ ಇದ್ದರೆ ಏನೋ ಕತೆ ಹೇಳ್ತಾವ್ರಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ಹೀಗೆ ವಾಗ್ದಾಳಿ ನಡೆಸಿದ HDK ಜನರಿಗೆ ಒಂದು ಕರೆ ಕೊಟ್ಟರು. ಬಿ ಖಾತಾ ಎ ಖಾತಾ ಮಾಡಿಸಿಕೊಳ್ಳೋಕೆ ಯಾರೋ ದುಡ್ಡು ಕಟ್ಟಬೇಡಿ, 2.5 ವರ್ಷ ಆದ್ಮೇಲೆ ನಮ್ದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಇದೇ ಮಾತಿಗೆ ತಿರುಗೇಟು ಕೊಟ್ಟ DCM DK. ಇಂಥ ಡೈಲಾಗ್ ಎಷ್ಟು ನೋಡಿಲ್ಲ ಅಂದ್ರು. ಮುಂದಿನ ಚುನಾವಣೆಯಲ್ಲಿ JDS 7ರಿಂದ 8 ಸ್ಥಾನಕ್ಕೆ ಕುಸಿಯುತ್ತೆ ಅಂದ್ರು. ಇದಕ್ಕೆ ಕುಮಾರಸ್ವಾಮಿ ಪ್ರತ್ಯುತ್ತರ ಕೊಟ್ಟಿದ್ದು ಹೀಗಿತ್ತು. ಒಂದು, ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ, ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇದೆ. ಏನೂ ಆಗಲ್ಲ, ನಮ್ಮ ಸರ್ಕಾರ ಬಂದು ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು, ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗಿದೆ, ಇದನ್ನು ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟಕ್ಕೆ ಇಳಿತು ಲೀಡರ್ಶಿಪ್ ಅಲ್ಲಿ? 18ಕ್ಕೆ ಇಳಿತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಇಳಿತದೆ. ಹೇಳ್ತಾರೆ, ಅವ್ರು ಹೇಳ್ಕೊಳ್ಳೇಬೇಕಲ್ಲ. ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ, ಆ ದುಡ್ಡು ಎರಚ್ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ. ಗೊತ್ತಾಗುತ್ತೆ ಬನ್ನಿ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇತ್ತೀಚೆಗೆ ಮಾತನಾಡಿದ್ದ ಕುಮಾರಸ್ವಾಮಿ DK ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ DK ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು. DK ಆಹ್ವಾನದ ಬಗ್ಗೆ ಪ್ರತಿಕ್ರಿಯೆ ನೀಡಿದ HDK, ಯಾವ ಯೋಗ್ಯತೆ ಇಟ್ಕೊಂಡು ನನ್ನ ಜೊತೆ ಚರ್ಚೆ ಮಾಡ್ತಾರೆ ಅಂತ ತಿಳಿದ್ರು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿದ್ವಲ್ಲ, ಇದು ಎಲ್ಲರೂ ಒಂದು ಕೊನೆ ಆಗಬೇಕು.
ನಿಮ್ಗೆ ಯಾವ್ದಾದ್ರು ಒಂದು ಚಾನಲ್ಗೆ, ಪ್ರಸಿದ್ಧವಾದ ಚಾನಲ್ಗೆ ಕರೀರಿ, ಪಕ್ಕದಲ್ಲಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ನನ್ನೂ ಕುಂಡಿಸ್ಕೊಳ್ಳಿ. ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ 2020, ಹಂಗೆ ನಡೀಲಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾರ್ಲಿಮೆಂಟ್ ಹೊಂಟೋದು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗಲ್ಲ. ಅವರೆಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ. ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೆ, ಜಡ್ಜೇ ತಾನೆ ಜೈಲು ಕಳ್ಸೋದು. ಏನು ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕರೆತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರಿಗಿರುತ್ತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ. ಬಹಿರಂಗ ಚರ್ಚೆ ಅವ್ರ ಜೊತೆಲಿ ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಎಂದ ಕುಮಾರಸ್ವಾಮಿ ಹೇಳಿಕೆಗೆ ಏಕವಚನದಲ್ಲೇ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬರೀ ಹಿಟ್ ಅಂಡ್ ರನ್ ಬೇಡ, ನೀನೇನು ಮಾಡಿದ್ದೀಯಾ ಹೇಳು ಅಂತ ಸವಾಲ್ ಎಸ್ದ್ರು. ಇದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಹೇಗಿತ್ತು ನೀವೇ ನೋಡಿ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನೇನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮ್, ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ನನ್ನ ಕಾಲದಲ್ಲಿ ಇವ್ರ ಜೊತೆನೇ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. 5 ವರ್ಷದ ಸರ್ಕಾರ ನನ್ನ ಕೈ ಸಿಕ್ಕಿದ್ರು ತೋರಿಸ್ತಾ ಇದ್ದೆ. ನಾನು ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿ ಗುಂಡಿಗಳು ಇಟ್ಕೊಂಡು ಕೂತೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಹೇಳ್ತಾರೆ, ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ, ಇದೇನು ಈ ಸ್ಕೀಮ್ ತಂದವರಲ್ಲ 5% ಶುಲ್ಕ ವಸೂಲಿ ಮಾಡೋದು. ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕ್ ಇಲ್ಲ, ರಸ್ತೆಗಳಿಲ್ಲ, ಈ ದುಡ್ಡನ್ನ ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ. ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ ಅಲ್ಲಿ. ಪಾರ್ಕ್ ಎಲ್ಲಿ ತರ್ತಾರೆ ಇವರು? ಇದು ಹೇಳ್ತಾರೆ. ನಾನು ತಗಿಲಿ, ಬಿಚ್ಚಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ? ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ, ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ. ಸದ್ಯ ಖಾತಾ ವಿಚಾರದಲ್ಲಿ ಆರಂಭವಾದ ಡಿಕೆ ಮತ್ತು ಕುಮಾರಸ್ವಾಮಿಯ ಮಾತಿನ ಸಂಘರ್ಷ ಯೋಗ್ಯತೆ, ಹಿಟ್ ಅಂಡ್ ರನ್ ಮತ್ತು ಬ್ಲಾಕ್ ಮೇಲ್ ವಿಚಾರದವರೆಗೂ ಬಂದು ತಲುಪಿದೆ. ಅದೇನೇ ಇರಲಿ, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಕೆ, HDK ಇಬ್ಬರು ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪಿಸಿ ವೈಲೆಂಟ್ ಆಗಿದ್ದಾರೆ. ಈರಣ್ಣ ಬಸವ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH